ಕಲಬುರಗಿ ನಗರದಲ್ಲಿ ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರಿಗೆ ಈಗಾಗಲೇ ಪಾಲಿಕೆಯಿಂದ ನೀಡಿರುವ ಸ್ಥಳದಲ್ಲಿ ವ್ಯಾಪಾರ ಮಾಡಲು 2014-19 ಕಾಯ್ದೆ ಅನ್ವಯ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಎಸ್ ಸೂರ್ಯವಂಶಿ ಅವರು ತಿಳಿಸಿದರು. ಕಲಬುರಗಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಗನ್ನಾಥ್ ಎಸ್ ಸೂರ್ಯವಂಶಿ ಅವರು ಕಲಬುರಗಿ ಸೂಪರ್ ಮಾರ್ಕೆಟ್ ಸೇರಿದಂತೆ ಅನೇಕ ಬೀದಿ ವ್ಯಾಪಾರಿಗಳು ಹೆಚ್ಚಾಗಿದ್ದು ಇದರಿಂದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಹೇಳಿದರು. ಬೀದಿ ವ್ಯಾಪಾರಿಗಳ ಕಷ್ಟ ತೊಂದರೆಯನ್ನು ಅರಿತು ಅವರು ಕನ್ನಡಪರ ಸಂಘಟನೆಯದು ನಮ್ಮ ಸೋದರರಾದಂಥ ನಮ್ಮ ಸಚಿನ್ ಪ್ರತಾಪಾದವರು ಮತ್ತು ಮಂಜುನಾಥ್ ನಾಲೋರ್ಕರ್ ಅವರು, ದತ್ತು ಬಾಸ್ಗಿಯವರು ಮತ್ತು ವಿಠ್ಠಲ್ ವಾಲಿಕರ್ ಅವರು ಅಂತೂ ಬೀದಿ ವ್ಯಾಪಾರಿಗಳ ಕಷ್ಟ ತೊಂದರೆಯನ್ನು ಅರಿತು ಅವರೊಂದು ಸಂಪೂರ್ಣ ಬೆಂಬಲವನ್ನು ಬೀದಿ ವ್ಯಾಪಾರಿಗಳಿಗೆ ಕೊಡ್ತಾ ಇದ್ದಾರೆ. ಇದೆಲ್ಲ ಸಾರ್ವಜನಿಕ ಇಶ್ಯೂ ಇದೆ, ತಾವು ಮಾಡೋಂಥ ಒಳ್ಳೆಯ ಕೆಲಸ ಇದೆ. ಅದಕ್ಕೆ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ಯಾವುದೇ ಹೋರಾಟದಾಗೂ ಇದ್ದೀವಿ. ಎಲ್ಲ ಬೀದಿ ವ್ಯಾಪಾರಿಗಳು ಸಾರ್ವಜನಿಕರಿಗೂ ನ್ಯಾಯ ಇಸ್ಕೊಂಡು ಬರ್ತೀವಿ ಸೂರ್ಯವಂಶಿ ಅಂತ ಅವ್ರು ಬಂದಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ವಹಿಸ್ತೀನಿ. ಅಂತೂ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ಬಯಸೋದೇನೆಂದರೆ, ಮಹಾನಗರ ಪಾಲಿಕೆಯಲ್ಲಿ ಗುಲ್ಬರ್ಗ ಕಲಬುರಗಿಯಲ್ಲಿ ಹೃತವಾದ ಸೂಪರ್ ಮಾರ್ಕೆಟ್ ಹಾರ್ಟ್ ಸಿಟಿ ಇದೆ. ಹಾರ್ಟ್ ಸಿಟಿ ಅಂದರೆ ಗುಲ್ಬರ್ಗಾದಲ್ಲಿ ಇದ್ದಂಥ ಬೀದಿ ವ್ಯಾಪಾರಿಗಳು 200 ಹಿಡಿದು 300 ಬೀದಿ ವ್ಯಾಪಾರಿಗಳು ಇದ್ದಿದ್ದಾರೆ. ವಿವಿಧ ವಸ್ತುಗಳ ವ್ಯಾಪಾರಸ್ಥರು, ಕೆಲವು ತರಕಾರಿ ಮಾರೋರಾಗಲಿ, ಬಟ್ಟೆ ಮಾರೋರಾಗಲಿ, ಸ್ಟೇಷ್ನರಿ ಶಾಪ್ ಆಗಲಿ, ಫ್ರೂಟ್ಸ್ ಆಗಲಿ, ಕೆಲವು ವಿವಿಧ ವಸ್ತುಗಳ ವ್ಯಾಪಾರಸ್ಥರು 200 ಹಿಡಿದು 300 ವ್ಯಾಪಾರಸ್ಥರು ಇದ್ದಾರೆ. ಇದ್ದರೂ ಕೂಡ ಅಲ್ಲಿ ಇಲ್ಲಿ ವ್ಯಾಪಾರಸ್ಥರಿದ್ದಾರೆ. ಅಲ್ಲಿ ಮೇನ್ ಹಾರ್ಟ್ ಸಿಟಿ ಆದಂಥ ಲಕ್ಷಾಂತರ ಜನರು ಯಾವುದೇ ವಸ್ತು ಖರೀದಿಗೆ ಬರ್ತಾರೆ. ಮತ್ತು ಹಬ್ಬ, ದಸರಾ ಅಲ್ಲಿ, ದೀಪಾವಳಿ, ರಂಜಾನ ಇಂಥ ಕೆಲವು ದೊಡ್ಡ ದೊಡ್ಡ ಹಬ್ಬ ಇದ್ದರೂ ಕೂಡ ಜನ ಬರ್ದಿರ್ತದೆ. ಅದರಲ್ಲಿ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಆಗಲಿ, ಕಮಿಷನರ್ ಆಗಲಿ, ಜಿಲ್ಲಾಧಿಕಾರಿಗಳಲ್ಲಿ ವ್ಯವಸ್ಥೆ ಮಾಡಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಭಾಳಷ್ಟು ಸೌಲಭ್ಯಗಳು 14-15 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ. 14-15 ಆಯಿತು, 19 ಆಯಿತು. ಇವತ್ತಿಗೆ 8 ವರ್ಷ ಆದರೂ ಕೂಡ ಅವರು 10 ವರ್ಷ ಆದರೂ ಕೂಡ ಯಾವುದೂ ಒಂದು ಅಭಿವೃದ್ಧಿ ಮಾಡ್ತಾಯಿಲ್ಲ. ನಾವು ನೂರಾರು ಸಂಗೀತರು ಹೋರಾಟ ಮಾಡಿದೆವು, ಭಾಳಷ್ಟು ಹೋರಾಟ ಮಾಡಿದೆವು. ಮಂತ್ರಿಯವ್ರಿಗೆ ಕೊಟ್ಟಿವಿ, ಮಿನಿಸ್ಟರಿಗೆ ಕೊಟ್ಟಿವಿ, ಅಂದರೆ ಇಲ್ಲಿಂದ MLA ಕೊಟ್ಟಿವಿ, ಸಂಬಂಧಪಟ್ಟ ಅದಕ್ಕೆ ಅಂದ್ರೆ ಏನೂ ಪ್ರಯೋಜನ ಮಾಡಿಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ನಾಲ್ವರ್ಕರ್, ನಗರದ ಸೂಪರ್ ಮಾರ್ಕೆಟ್ ಅಲ್ಲಿ ಅನೇಕ ಬಂಡಿಗಳು ಹೆಚ್ಚಾಗಿದ್ದು ಇದರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಜಿಲ್ಲಾಧಿಕಾರಿಗಳು ಹಾಗೂ ನಗರ ಪೊಲೀಸ್ ಆಯುಕ್ತರು ಇದರ ಬಗ್ಗೆ ಗಮನ ಹರಿಸಬೇಕು ಎಂದರು. ಅಲ್ಲದೆ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದಿಂದ ಗೋಲಿ ಆಡುವ ಮೂಲಕ ಸೋಮವಾರ ಪ್ರತಿಭಟನೆ ಮಾಡುತ್ತೇವೆ ಎಂದು ತಿಳಿಸಿದರು. ಮಾಡಿದ್ದಾರೆ ಫುಟ್ಪಾತ್ಗಳು ಏನಕ್ಕೆ ಮಾಡಿದ್ರೆ, ಜನರು ಓಡಾಡ್ಲಿಕ್ಕೆ ವಯಸ್ಸಾದರೂ ಆ ಫುಟ್ಪಾತ್ದಲ್ಲಿ ಹೋಗ್ಬೇಕನ್ನೋಂಥ ಫುಟ್ಪಾತ್ ಮಾಡಿದ್ದಾರೆ. ಇವತ್ತು ಏನಾಗಿದೆ ಅಂದರೆ ಆ ಫುಟ್ಪಾತ್ಗಳನ್ನು ಎನ್ಕ್ರೋಚ್ ಮಾಡಿಕೊಂಡು ಬೀದಿ ಬದಿಯಲ್ಲಿ ಕುಳಿತಂಥ ವ್ಯಾಪಾರಸ್ಥರು ಫುಟ್ಪಾತ್ ಮೇಲೆ ಇವತ್ತು ಆ ಒಂದು ವ್ಯಾಪಾರವನ್ನು ಮಾಡೋದು, ಶೆಡ್ಗಳನ್ನು ಹಾಕೋದು, ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರು, ಪೊಲೀಸ್ ಆಯುಕ್ತರು ಸಂಪೂರ್ಣವಾಗಿ ಇವತ್ತು ಈ ಒಂದು ಕೆಲಸ ಮಾಡೋದ್ರಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಂಪೂರ್ಣವಾಗಿ ಬೀದಿ ಬದಿಯಲ್ಲಿ ಕುಳಿತಂಥ ವ್ಯಾಪಾರಸ್ಥರಿಗೆ 7 ಜಾಗಗಳನ್ನು ಈಗಾಗಲೇ ಗುರುತಿಸಲ್ಪಟ್ಟವರು ತಾವೇ. ಇವತ್ತು ಸರ್ಕಾರ ಅದಕ್ಕೆ ಅನುದಾನ ಕೂಡ ಕೊಟ್ಟಿದೆ. 50 ಲಕ್ಷ ರೂಪಾಯಿ ಈಗಾಗಲೇ ಕೊಡಬೇಕಂತೇಳಿ ಈಗಾಗಲೇ ಬೆಂಗಳೂರದ ಇವತ್ತು ಈ ಕಲಬುರಗಿ ಮಹಾನಗರ ಪಾಲಿಕೆ 2018ರಲ್ಲಿ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿಯಲ್ಲಿ ಜಗನ್ನಾಥ್ ಸೂರ್ಯವಂಶಿ ಅವರು ಕೂಡ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿದ್ದರಿಂದ ಅವರಿಗೂ ಕೂಡ ಕಮಿಟಿಯಲ್ಲಿ ತೊಗೊಂಡಿರ್ತಾರೆ. ಸುಮಾರು ಜನರನ್ನು ತೊಗೊಂಡಿದ್ದಾರೆ. ಆದರೆ ಈಗ ಏನಾಗಿದೆ ಅಂದರೆ, ಕೋರ್ಟ್ ಆದೇಶ ಇದ್ದರೂ ಕೂಡ ಕೋರ್ಟ್ ಆದೇಶಕ್ಕೂ ಕೂಡ ಇವರು ಅಧಿಕಾರಿಗಳು ಅದಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ. ಅಲ್ಲದೆ ಕೂಡ ಇವತ್ತು ಕಲಬುರಗಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದವರು ಈಗಾಗಲೇ ಒಂದು ಪತ್ರವನ್ನು ಕಳಿಸಿದ್ದಾರೆ. 50 ಲಕ್ಷ ರೂಪಾಯಿಯನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕು, ಶೆಡ್ಗಳಾಗಿರ್ಬೋದು, ಅವ್ರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ಅನುದಾನ ಬಿಡುಗಡೆ ಮಾಡಬೇಕು. ತಮ್ಮ ಹತ್ರ ಅನುದಾನ ಇದೆ ಇಲ್ಲೋ ಅಂತೇಳಿ ಈಗಾಗಲೇ ಡೆಲ್ಮ್ ಅನ್ನೋಂಥ ಸಂಸ್ಥೆ ಈಗಾಗಲೇ ಅವರು ಆಯುಕ್ತರು ಕೂಡ ಲೆಟ್ರನ್ನು ಕಳಿಸಿದ್ದಾರೆ. ಸಂಪೂರ್ಣವಾಗಿ ಏನಾಗಿದೆ ಅಂದರೆ, ಇಲ್ಲಿ ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರಿಗೆ ಸೂಕ್ತವಾದಂಥ ಸ್ಥಳವನ್ನು ನಿಗದಿಪಡಿಸಬೇಕು, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇವತ್ತು ಆ ರಸ್ತೆ ಏನಿದೆಯಲ್ಲ, ಚಿಕ್ಕ ರಸ್ತೆ ಇದೆ. ಇವತ್ತು ಚಪ್ಪಲ್ ಬಜಾರ್ ಆಗಿರ್ಬೋದು, ಕಿರಾಣಾ ಬಜಾರ್ ಆಗಿರ್ಬೋದು, ಆಟೋಗಳು ರಸ್ತೆ ಮೇಲೆ ಇರ್ತದೆ, ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಹದಗೆಟ್ಟಿದೆ, ಟ್ರಾಫಿಕ್ ಸಂಚಾರದ ಪೂರ ಹದಗೆಟ್ಟಿದೆ. ಹೀಗಾಗಿ ಜನರಿಗೆ ಓಡಾಟ ಮಾಡ್ಲಿಕ್ಕೆ ಭಾಳ ತೊಂದರೆ ಆಗ್ತದೆ. ಹಾಗಾಗಿ ಕಲಬುರಗಿ ಪೊಲೀಸ್ ಆಯುಕ್ತರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಕೆಲಸ ಮಾಡಿದಂಥ
ಫೌಜಿಯಾ ತರಮ್ಮ ಮೇಡಮ್ ಅವರಲ್ಲಿ ನಾವು ಮನವಿ ಮಾಡ್ತೇವೆ, ತಾವು ಒಂದು ಬಾರಿ ಆ ಪ್ರದೇಶದಲ್ಲಿ ಓಡಾಟ ಮಾಡಿ ಒಂದು ದಿವಸಕ್ಕೆ ಮಾತ್ರ ಸಂಚಾರಿ ಪೊಲೀಸರಿಗೆ ತಾವು ನಿರ್ದೇಶನ ಕೊಟ್ಟರೆ ಒಂದು ದಿವಸಕ್ಕೆ ಖಾಲಿ ಮಾಡಿದ್ರಲ್ಲ, ಶಾಶ್ವತವಾಗಿ ಆ ರೋಡನ್ನು ಖಾಲಿಯಾಗಿರಬೇಕು. ಈ ಸಂದರ್ಭದಲ್ಲಿ ಸಚಿನ್ ಫರ್ತಾಬಾದ್ ಅವರು ಕೂಡ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಶೆಡ್ ಹುಡುಗಿ ಅವ್ರು ಕೂತಿದ್ದಾರೆ. ರಸ್ತೆ ಮೇಲೆ ಹೋಗಬೇಕಾದ್ರೆ ರಸ್ತೆ ಮೇಲೆ ವಾಹನಗಳು ಬರ್ತವೆ, ಟೂ ವೀಲರ್ ಬರ್ತವೆ, ಸಾರ್ವಜನಿಕ ಅಲ್ಲೇ ನಡೀತಾರೆ, ಮತ್ತು ಬಾಜು ಬಂಡಿ. ಅವ್ರು ಜನ ಅನುಕೂಲ ಮಾಡ್ತಾರೆ. ಹೋಗಿ ನಾವು ಕೇಳಿದಾಗ ನಮಗೆ ನಾವು ಟ್ರಾಫಿಕ್ದವ್ರಿಗೆ ದುಡ್ಡು ಕೊಡ್ತೇವೆ, ಮಹಾನಗರ ಪಾಲಿಕೆ ಕೊಡ್ತೇವೆ, ನಮ್ಮ ಹಿಂದೆ ರಾಜಕಾರಣಿದವ್ರು ಇದ್ದಾರೆ, ನಮ್ಮ ಹಿಂದೆ ಕಾನೂನು ಇದೆ, ನಮ್ಮ ಹಿಂದೆ ದೊಡ್ಡ ಕೈಗಳಿದೆ, ಅವ್ರು ಇದ್ದಾರೆ ಇವ್ರು ಇದ್ದಾರೆ ಅಂತ ಅವ್ರು ಜಗಳ ಆಡ್ತಾರೆ ಸರ್. ನಾನು ಕೂಡ ಯಾರು ಕೂಡ ಒಂದು ಗಾಡಿ ಹಚ್ಬೇಕಾದ್ರೆ ಅಂತಂದ್ರೆ ಅವ್ರು ಕೂಡ ಜಗಳ ಆಡಿದ್ರೆ ಗಾಡಿ ಹಚ್ಬೇಕು ಸರ್, ಇಲ್ಲಿಗೆ ಹಚ್ಚಿಸೇ ಕೊಡಲ್ಲ. ಮತ್ತು ನಾನು ಕೂಡ ಒಂದು 7-8 ಸಲ ಇಲ್ಲದ ಡಬ್ಬ ಹಚ್ಚಿದ್ದಾರೆ, ಅವೆಲ್ಲ ಡಬ್ಬವನ್ನು ವರ್ಗಾವಣೆ ಮಾಡಬೇಕು, ಕಿತ್ತಾರು ಹೊಡಿಬೇಕು. ಮತ್ತು ಎಲ್ಲ ಬೀದಿ ವ್ಯಾಪಾರಿಗಳು ಏನು ಚೈನಾ ಮಾರ್ಕೆಟು, ಚಪ್ಪಲ ಬಾಜಾರು, ಬಾಂಡೆ ಮಾರ್ಕೆಟು, ಕಪಡ ಮಾರ್ಕೆಟು, ಮೇಲೆ ದತ್ತ ಗುಡಿ, ಹನುಮೇಂದ್ರ ಗುಡಿ, ಏನು ಇದು ಸರ್, ಏನು ಮಹಾರಾಜ ಹೋಟೆಲು, ಚೌಪಟ್ಟಿದಾಗ ಏನು ಅದಲ್ಲ ಸರ್, ಅವೆಲ್ಲ ಅವ್ರ ರಸ್ತೆ ಮೇಲೆ ಇರೋರು ಎಲ್ಲರಿಗೂ ತೆಗಿಬೇಕು ಸರ್. ಇವತ್ತು ನಾನು ಮೊನ್ನೆ ಸ್ಟ್ರೈಕ್ ಮಾಡಿದೆ ಸರ್, ಇದು ಹಿಂದೂ ಜಾಗೃತಿ ಸೇನೆ ನಾವು ಮಾಡಿದಾಗ ಅಲ್ಲಿ ಒಂದು 20 ವ್ಯಾಪಾರಿಗಳು ಬಂದಿರು ಸರ್ ನಮ್ಮ ಜೊತೆ, ಅಂಗಡಿ ಮಾಲಕರು ಬಂದು ನಮ್ಮ ಜೊತೆ ಕೂತಿರು. ಅವ್ರು ಏನು ದುಕಾನ್ ಹಚ್ತಾರಲ್ಲ ಸರ್, ದುಕಾನ್ ಮೇಲೆ ಛತ್ರಿ ಗೀತ್ರಿ ಹಚ್ತೀರಂತ ಅವರೆಲ್ಲ ಜಗಳ ಮಾಡಿ ಕಮಿಷನರ್ ಲೆಟರ್ ಕೊಟ್ಟಿದ್ದಾರೆ ಸರ್, ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದಾರೆ, ಕಾರ್ಪೊರೇಷನ್ದವ್ರಿಗೆ ಕೊಟ್ಟು ಹೇಳಿದ್ದಾರೆ ಸರ್, ಇವ್ರ ದುಕಾನ್ ರೋಡ್ ಮೇಲೆ ಹಚ್ಚಾರ್ಲಿಂದ ನಮ್ಮ ವ್ಯಾಪಾರ ಆಗ್ತಾ ಇಲ್ಲ, ನಾವು 50,000 ಲಕ್ಷ ರೂಪಾಯಿ ಕೆರೆ ಕಟ್ತಾ ಇದ್ದೇವೆ, ಭಾಳ ತೊಂದರೆ ಆಗಿದೆ ಸರ್, ಅದಕ್ಕೆ ದಯವಿಟ್ಟು ಇವ್ರು ಬಂಡಿ ಕಿತ್ತಿರಿ ಅಂತ ಅವರು ಲೆಟರ್ ಕೊಟ್ಟಿದ್ದು, ಅವರು ನಮ್ಮ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಸರ್. ಅದಕ್ಕೆ ನಮ್ಮದು ನಾವು ಜಗನ್ನಾಥ್ ಅಣ್ಣವರಿಗೆ ಅಧ್ಯಕ್ಷರುಗಳಿಂದ ವಿನಂತಿ ಮಾಡಿದ್ದೇವೆ. ಅವರು ಹೇಳಿದ್ದಾರೆ ನಮಗೆ 7 ಡಿವಿಷನ್ ಕೊಟ್ಟಿದ್ದಾರೆ, ನಾವು 7 ಡಿವಿಷನ್ ಮಾಡಿದ್ರಂದ್ರೆ ಅನುಕೂಲ ಆಗ್ತದೆ. ಆಲ್ರೆಡಿ ನಮಗೆ ಸೂಪರ್ ಮಾರ್ಕೆಟ್ದಾಗ ಕೊಳ್ಳಿ ಅನ್ನೋದ್ರಿಂದ ಮಂಡ್ಯ ದಿವಸ ನಾವು ಆಲ್ರೆಡಿ ಈಗ ಹೋರಾಟ ಮಾಡಿದ್ದೇವೆ ಸರ್. ಮಂಡ್ಯ ದಿನ ನಾವು ಹೋರಾಟ ಮಾಡಿ ಆಮೇಲೆ ಮುಂದಿನ ನಿರಂತರ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.